ಸೇರಿ ರಾಜ್ಯದಲ್ಲಿ ಹೃದಯಾಘಾತ ಮೃದಂಗ. ಹಾರ್ಟ್ ಅಟ್ಯಾಕ್ ರಾಜಧಾನಿ ಆಗ್ತಿದ್ಯಾ ಕರ್ನಾಟಕ? ಕರ್ನಾಟಕದಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿವೆ. ಅದರಲ್ಲೂ ಹಾಸನ ಈಗ ಹಾರ್ಟ್ ಅಟ್ಯಾಕ್ ಹಬ್ ಆಗಿ ಬದಲಾಗ್ತಿದೆ. ಸಣ್ಣ ವಯಸ್ಸಿನವರು ಆರೋಗ್ಯವಂತರನ್ನ ಹಾರ್ಟ್ ಅಟ್ಯಾಕ್ ಎಂಬ ಭೂತ ಬಲಿ ತೆಗೆದುಕೊಳ್ತಿದೆ. ವಾಕಿಂಗ್ ಹೋದಾಗ, ಮನೆಯಲ್ಲಿ ಕೂತಾಗ, ನಿಂತಾಗ ಹೀಗೆ ಎಲ್ಲೆಂದರಲ್ಲಿ ಹಠಾತ್ ಕುಸಿದು ಬಿದ್ದು ಜನರು ಜೀವ ಬಿಡ್ತಿದ್ದಾರೆ. ಇದು ಸಹಜವಾಗಿಯೇ ಕರ್ನಾಟಕದಲ್ಲಿ ಭಾರಿ ಆತಂಕ ಹುಟ್ಟಿಸಿದೆ. ಹಾಗಿದ್ರೆ ಹಾರ್ಟ್ ಅಟ್ಯಾಕ್ಗೆ ಕಾರಣಗಳೇನು, ಲಕ್ಷಣಗಳೇನು, ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಏನ್ ಮಾಡಬೇಕು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಮೊಟ್ಟ ಮೊದಲನೇದಾಗಿ ಅನುವಂಶೀಯತೆ. ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಯಾರಿಗಾದ್ರೂ ಹೃದಯ ಸಂಬಂಧಿ ಕಾಯಿಲೆಗಳಿದ್ರೆ ಅವು ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದರಲ್ಲೂ ಅಮೆರಿಕನ್ನರಿಗೆ ಕಂಪೇರ್ ಮಾಡಿದ್ರೆ ಏಷ್ಯಾ ಖಂಡದವರು ಪ್ರೋನ್ ಟು ಹಾರ್ಟ್ ಅಟ್ಯಾಕ್. ಅಂದ್ರೆ ಏಷ್ಯನ್ ಜೀನ್ಸ್ ಇರುವವರಿಗೆ ಹೃದಯದ ಸಮಸ್ಯೆಗಳು ಕಾಣಿಸಿಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಮಧುಮೇಹ, ಕೊಲೆಸ್ಟ್ರಾಲ್ ಹಾಗೂ ಬಿಪಿ ಇರೋರಲ್ಲಿ ಹಾರ್ಟ್ ಅಟ್ಯಾಕ್ ಸಂಭವ ಜಾಸ್ತಿ. ಡ್ರಿಂಕಿಂಗ್, ಸ್ಮೋಕಿಂಗ್ ಹಾಗೂ ತಂಬಾಕು ಸೇವನೆಯಂತಹ ದುಶ್ಚಟಗಳನ್ನ ಹೊಂದಿರುವವರಿಗೂ ಈ ಹೃದಯಾಘಾತದ ಸಂಭವ ಹೆಚ್ಚಾಗಿರುತ್ತೆ. ಕಳಪೆ ಜೀವನ ಶೈಲಿ ಹಾಗೂ ಹೈ ಫ್ಯಾಟ್ ಡಯಟ್ ಫಾಲೋ ಮಾಡುವವರು, ಓವರ್ ವೇಟ್ ಆಗಿರೋರು, ಒತ್ತಡದ ಜೀವನ ಶೈಲಿ ಹಾಗೂ ಅತಿಯಾದ ಮಾನಸಿಕ ಒತ್ತಡ ಹೊಂದಿರುವವರು ತುಂಬಾನೇ ಜಾಗೃತರಾಗಿರಬೇಕು ಹೃದಯದ ವಿಷಯದಲ್ಲಿ. ಹಾರ್ಟ್ ಅಟ್ಯಾಕ್ ಯಾಕಾಗ್ತಿದೆ ಅನ್ನೋ ವಿಚಾರ ಒಂದ್ ಕಡೆಯಾದ್ರೆ, ಇನ್ನು ಹಾರ್ಟ್ ಅಟ್ಯಾಕ್ನ ಲಕ್ಷಣಗಳೇನು ಅನ್ನೋದನ್ನ ಹೇಳ್ತೀವಿ ನೋಡಿ. ಇದ್ದಕ್ಕಿದ್ದಂತೆ ಎದೆ ನೋವು, ಎದೆಯಲ್ಲಿ ಒತ್ತಡ ಕಾಣಿಸಿಕೊಳ್ಳೋದು, ಕಣ್ಣಿನಲ್ಲಿ ಉರಿ, ಶೋಲ್ಡರ್ ಹಾಗೂ ಕೈ ತೋಳುಗಳಲ್ಲಿ ಎಸ್ಪೆಷಲಿ ಎಡಗೈ ಹಾಗೂ ಎಡ ಶೋಲ್ಡರ್ನಲ್ಲಿ ನೋವು ಕಾಣಿಸಿಕೊಳ್ಳುತ್ತೆ. ಇದ್ದಕ್ಕಿದ್ದಂತೆ ಉಸಿರಾಟದ ಸಮಸ್ಯೆ, ತುಂಬಾ ಸುಸ್ತು ಹಾಗೂ ಆಯಾಸವಾಗಿ ವಿಪರೀತ ಬೆವರ್ತಾ ಇದ್ರೆ, ಹೃದಯ ಬಡಿತದಲ್ಲಿ ಏರುಪೇರಾದ್ರೆ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಇನ್ನು ಈ ಸಿಂಪ್ಟಮ್ಸ್ ಒಂದು ವಾರಕ್ಕೂ ಮೊದಲೇ ಸಹ ಕಾಣಿಸಿಕೊಳ್ಳಬಹುದು. ಇನ್ನು ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಹಾಗೆ ಹೃದಯದ ಸಮಸ್ಯೆ ಬರೋಕ್ಕೂ ಮೊದಲೇ ಜಾಗರೂಕರಾದ್ರೆ ನಿಮಗೂ ನಿಮ್ಮ ಹೃದಯಕ್ಕೂ ತುಂಬಾ ಒಳ್ಳೆಯದು. ಮೊದಲನೇದಾಗಿ ಪ್ರತಿನಿತ್ಯ ಕನಿಷ್ಠ ಅರ್ಧ ಗಂಟೆ ನಡೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಪ್ರತಿನಿತ್ಯ ವ್ಯಾಯಾಮ ಮಾಡೋದು ಬೆಸ್ಟ್. ಅದಾಗದಿದ್ರೂ ನಡೆಯೋದನ್ನ ಆದ್ರೂ ರೂಢಿಸ್ಕೊಳ್ಳಿ. ಅತಿಯಾದ ದೇಹದ ತೂಕ ನೂರಾರು ಕಾಯಿಲೆಗಳಿಗೆ ಕಾರಣವಾಗುತ್ತೆ. ಹೀಗಾಗಿ ವೇಟ್ ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್. ಇನ್ನು ಪ್ರೊಸೆಸ್ಡ್ ಜಂಕ್ ಹಾಗೂ ಫಾಸ್ಟ್ ಫುಡ್ ಸೇವನೆಯನ್ನ ಆದಷ್ಟು ಅವಾಯ್ಡ್ ಮಾಡಿ. ಇದು ಹೃದಯ ಮಾತ್ರವಲ್ಲ, ನಿಮ್ಮ ಓವರ್ ಆಲ್ ಆರೋಗ್ಯವನ್ನ ಕಾಪಾಡಿಕೊಳ್ಳುವಲ್ಲೂ ಸಹಾಯ ಮಾಡುತ್ತೆ. ಡ್ರಿಂಕಿಂಗ್, ಸ್ಮೋಕಿಂಗ್ ಯಾವ ಕಾಯಿಲೆಗೂ ಒಳ್ಳೇದಲ್ಲ. ಹೀಗಿದ್ಮೇಲೆ ಹೃದಯವನ್ನ ಜೋಪಾನ ಮಾಡಬೇಕು ಅಂದ್ರೆ ಇವುಗಳನ್ನ ಬಿಡ್ಲೇಬೇಕು. ನಾವು ಹೇಳಿದ ಎಲ್ಲಾ ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಂಡ್ಮೇಲೆ ಹೃದಯಾಘಾತ ಆಗಲ್ಲ ಅಂತೇನಿಲ್ಲ. ಆದ್ರೆ ಹೃದಯಾಘಾತ ಬಾರದಿರಲಿ ಅಂತ ಈ ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ತೀವಿ. ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆದಾಗ್ಲೂ ಯಾರೇ ಆಗ್ಲಿ ಅವರನ್ನ ಬದುಕಿಸುವ ಚಾನ್ಸ್ ತುಂಬಾ ಇರುತ್ತೆ. ಹಾಗಿದ್ರೆ ಹೃದಯಾಘಾತ ಆದ ತಕ್ಷಣ ಏನೇನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀವಿ ನೋಡಿ. ಮೊದಲನೇದಾಗಿ ವೃತ್ತಿಪರ ವೈದ್ಯಕೀಯ ಸಹಾಯಕ್ಕಾಗಿ ತಕ್ಷಣ ತುರ್ತು ಸಂಖ್ಯೆ ಅಂದ್ರೆ ಸಹಾಯವಾಣಿ ನಂಬರ್ಗೆ ಡಯಲ್ ಮಾಡಿ. ಎರಡನೇದಾಗಿ ಲಭ್ಯವಿದ್ರೆ ಪೀಡಿತ ವ್ಯಕ್ತಿಗೆ ಅಗಿಯಲು ಪೂರ್ಣ ಸಾಮರ್ಥ್ಯದ ಅಂದ್ರೆ 325 ಮಿಲಿಗ್ರಾಂ ಆಸ್ಪಿರನ್ ಅನ್ನ ನೀಡಿ. ಯಾಕಂದ್ರೆ ಇದು ಅಪಧಮನಿಗಳಲ್ಲಿ ಹೆಪ್ಪುಗಟ್ಟುವಿಕೆಯನ್ನ ಕಡಿಮೆ ಮಾಡುವ ಮೂಲಕ ಸಹಾಯ ಮಾಡುತ್ತೆ. ಮೂರನೇದಾಗಿ ವ್ಯಕ್ತಿಯು ಪ್ರತಿಕ್ರಿಯಿಸದೇ ಇದ್ರೆ ಮತ್ತು ಉಸಿರಾಡದೇ ಇದ್ರೆ ವೃತ್ತಿಪರ ಸಹಾಯ ಬರುವವರೆಗೆ CPR ಮಾಡಿ. ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಹೃದಯವನ್ನ ಪಂಪ್ ಮಾಡೋದನ್ನ CPR ಅಂತಾರೆ. ಎದೆ ಭಾಗದ ಮೇಲೆ ಕೈಯಿಟ್ಟು ಜೋರಾಗಿ ಅದುಮಬೇಕು. ಇನ್ನು ಈಸಿ ಸೊಲ್ಯೂಷನ್ ಅಂದ್ರೆ ಡೆಸ್ಪಿರಿನ್, ಕ್ಲಾಪಿಡೋಗ್ರೆಲ್, ಅಟೋರ್ವಾಸ್ಟಾಟಿನ್ ಈ 3 ಮಾತ್ರೆಗಳನ್ನ ಯಾವಾಗ್ಲೂ ನಿಮ್ ಮನೆಯಲ್ಲಿ ಹಾಗೂ ಪರ್ಸ್ ನಲ್ಲಿ ಇಟ್ಕೊಳ್ಳಿ. ಹಾರ್ಟ್ ಅಟ್ಯಾಕ್ ಆದ ಸಂದರ್ಭದಲ್ಲಿ ಡೆಸ್ಪಿರಿನ್ 1 ಟ್ಯಾಬ್ಲೆಟ್, ಕ್ಲಾಪಿಡೋಗ್ರೆಲ್ನ 2 ಟ್ಯಾಬ್ಲೆಟ್ ಹಾಗೂ ಅಟೋರ್ವಾಸ್ಟಾಟಿನ್ನ 1 ಮಾತ್ರೆಯನ್ನ ಜಗಿದು ತಿನ್ಬೇಕು. ನೆನ್ಪಿರ್ಲಿ, ನೀವು ಜಗಿದು ತಿಂದ್ರೆ ಅದು ಶೀಘ್ರವಾಗಿ ಪರಿಣಾಮ ಬೀರುತ್ತೆ. ಅದೇ ನುಂಗಿದ್ರೆ ಮಾತ್ರೆಗಳು ನಿಧಾನವಾಗಿ ಕೆಲಸ ಮಾಡತ್ವೆ. ಒಂದ್ ವೇಳೆ ಜಗಿದು ತಿನ್ನೋದು ಕಷ್ಟ ಅಂತಾದಲ್ಲಿ ಪುಡಿ ಮಾಡಿ ನೀರಿನಲ್ಲಿ ಮಿಕ್ಸ್ ಮಾಡಿ ಕುಡಿಯಬಹುದು. ಗೋಲ್ಡನ್ ಅವರ್ನಲ್ಲಿ ವ್ಯಕ್ತಿಯನ್ನ ಬದುಕಿಸಲು ಇರುತ್ತೆ ಚಾನ್ಸ್. ಹೃದಯಾಘಾತ ಆದ ಮೊದಲ 60 ನಿಮಿಷಗಳ ನಿರ್ಣಾಯಕ ಅವಧಿ ಗೋಲ್ಡನ್ ಅವರ್ ಅಂತಲೇ ಕರೆಯುತ್ತಾರೆ. ಈ ಅವಧಿಯಲ್ಲಿ ಆಂಜಿಯೋಪ್ಲಾಸ್ಟಿಯಂತಹ ವಿಧಾನಗಳ ಮೂಲಕ ರಕ್ತದ ಹರಿವನ್ನ ಮರುಸ್ಥಾಪಿಸುವುದು ಅಥವಾ ಹೆಪ್ಪುಗಟ್ಟುವಿಕೆ ಬಸ್ಟಿಂಗ್ ಔಷಧಿಗಳನ್ನ ನಿರ್ವಹಿಸುವಂತಹ ತಕ್ಷಣದ ವೈದ್ಯಕೀಯ ಕ್ರಮಗಳು ಬದುಕುಳಿಯುವ ಸಾಧ್ಯತೆಯನ್ನ ಸುಧಾರಿಸುತ್ತೆ.
ಹೃದಯ ಸ್ನಾಯುವಿನ ಹಾನಿ ಕಡಿಮೆ ಮಾಡುತ್ತೆ. ಹೃದಯ ಜೋಪಾನ ಅಂತ ಯಾರು ಎಷ್ಟೇ ಹೇಳಿದ್ರು ನೀವು ಶ್ರಮ ವಹಿಸೋವರೆಗೂ ಅದು ಜೋಪಾನವಾಗಿರಲು ಸಾಧ್ಯವಿಲ್ಲ. 3 ಹೊತ್ತಿನ ಊಟಕ್ಕಾಗಿ ಶ್ರಮ ವಹಿಸೋ ನೀವು 24 ಗಂಟೆ ಬಡಿದುಕೊಳ್ಳೋ ಈ ಪುಟ್ಟ ಹೃದಯದ ಬಗ್ಗೆ ಒಮ್ಮೆ ಥಿಂಕ್ ಮಾಡಿ. ನಿಮ್ಗೂ ಒಳ್ಳೇದು, ನಿಮ್ಮ ಹೃದಯಕ್ಕೂ ಒಳ್ಳೇದು. ಬ್ಯೂರೋ ರಿಪೋರ್ಟ್, ಡಾಕ್ಟರ್ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.